ಬಹಳ ಪ್ರಾಮಾಣಿಕವಾಗಿ ಒಂದು ಸೈನ್ಯವನ್ನ ಕಟ್ಟಿಕೊಂಡು ನಾಡನ್ನ ಉಳಿಸಬೇಕು ಅಂತ ಹೋರಾಡ್ತಿರುವಂತ ಪಕ್ಷ ಯಾವುದು? KRS ಪಕ್ಷ. ಬೆಳಗ್ಗೆ ಏನು ಬಿರಿಯಾನಿ ಸಿಕ್ತಾ? ಮಧ್ಯಾಹ್ನಕ್ಕೇನು ಬಿರಿಯಾನಿ ಇಲ್ರಣ, ಏನೋ ಬಿಸಿ ಬೇಳೆ ಬಾತ್ ಅಂತೆ. ಅದು ಪೊಲೀಸರು ಬಿಟ್ರೆ, ನಮ್ಗೆ ವಿಧಾನಸೌಧಕ್ಕೆ ಬಿಟ್ಟು ನಾವೇನ್ ಮಾಡ್ಬೇಕು ಅದನ್ನ ಮಾಡಿ ಬಂದ್ಮೇಲೆ ನಮ್ಗೆ ಬಿಸಿ ಬೇಳೆ ಬಾತ್ ಸಿಗುತ್ತೆ. ಇಲ್ಲ ಅವರೇ ಬಿಸಿ ಬೇಳೆ ಬಾತ್ ಕೊಡ್ತಾರೇನೋ ಗೊತ್ತಿಲ್ಲ. ನಾನು ನಮ್ಮವರಿಗೆ ಎಲ್ರಪ್ಪ ಸೀಟಿ, ಬಾಯಲ್ಲಿ ಸೀಟಿ ಕೈಯಲ್ಲಿ ಲಾಠಿ. ಯಾಕೋ ಇವತ್ತು ನಮ್ಮವ್ರು, ನಾನು ಯೋಚನೆ ಮಾಡ್ತಾ ಇದ್ದೆ, ನಾವೆಲ್ಲಾ ಕಾರ್ಯಕ್ರಮಗಳಲ್ಲಿ ಲಾಠಿ ಇಟ್ಕೊಳ್ಬೇಕು. ಯಾಕಂದ್ರೆ ಪೊಲೀಸರು ನನಗೆ ಬೇರೆಯವರು ಯಾರಿಗೂ ಹೇಳೋದಿಕ್ ಹೋಗೋದಿಲ್ಲ, ನನಗೂ ಸೇರ್ತದೆ, ನಮ್ಮ ಪಕ್ಷದಲ್ಲಿರೋರು ಎಲ್ರಿಗೂ. ಕಳೆದ 10 ವರ್ಷಗಳ ಹೋರಾಟದಲ್ಲಿ ನಾವು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ನಮ್ಮ ಮೇಲೆ ಆಗಿರುವ ಅನ್ಯಾಯ ದೌರ್ಜನ್ಯದ ಕೇಸಲ್ಲಿ ನ್ಯಾಯ ಕೊಡಿಸಿರುವಂತ ಒಬ್ಬನೇ ಒಬ್ಬ ಪೊಲೀಸ್ ಮಗ ಅಥವಾ ಮಗಳು ಈ ರಾಜ್ಯದಲ್ಲಿಲ್ಲ. ಅವನು ಯಾವನೇ ಆಗಿರ್ಲಿ ಒಬ್ರು ನಾವು ಎಷ್ಟು ಜನರ ಹತ್ರ ಹೋಗಿ ದೂರು ಕೊಟ್ಟಿದ್ದೀವಿ, ನಮ್ಮ ಮೇಲೆ ದೌರ್ಜನ್ಯ ಇದೆ, ಅಕ್ರಮ ಆಗಿದೆ, ಇಲ್ಲಿ ಮೋಸ ಆಗಿದೆ, ಚುನಾವಣಾ ಅಕ್ರಮ ಆಗ್ತಾ ಇದೆ, ಇನ್ನೊಂದು ಆಗ್ತಾ ಇದೆ ಅಂತೇಳಿ ಕಂಪ್ಲೇಂಟ್ ಕೊಟ್ರೆ ಈ ಸಿಂಗಮ್ಗಳು ಅದನ್ನ ಕುಂಡಿ ಕೆಳಗಡೆ ಹಾಕಿಟ್ಕೊಂಡು ನಾವು ಹೋದ್ಮೇಲೆ ಬಿಸಾಕಿರ್ತಾರೆ. ನಮ್ಮ ಮೇಲೆ 100 ಸುಳ್ಳು ಕೇಸುಗಳನ್ನ ಹಾಕಿದ್ದಾರೆ. 106 ಏನು ದಂಡಿಗೆ ಎದುರ್ಲಿಲ್ಲ, ದಾಳಿಗೆ ಎದುರ್ಲಿಲ್ಲ, ದಾಸಪ್ಪನ ಗಲ್ಗಂಟೆಗೆ ಎದುರ್ತೀವ? ನಾನು ಪೊಲೀಸರಿಗೆ ಹಲವಾರು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಒಂದು ಪ್ರಕರಣದಲ್ಲಿ ನಾನು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ, ನಮ್ಮವ್ರು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ನೀವು ನ್ಯಾಯ ಒದಗಿಸಿರುವಂತ ಸಾಕ್ಷ್ಯ ಕೊಡ್ರಯ್ಯ ಅಂತ ಕೊಟ್ಟಿದ್ದಾರೆ ಏನ್ರಪ್ಪ? ಅದೇ ನಮ್ಮ ಮೇಲೆ ಸುಳ್ಳು ದೂರುಗಳನ್ನ ಒಬ್ಬೊಬ್ಬರ ಕತೆ ಹೇಳಿದ್ರೆ 106 ಕತೆಗಳು. ಅದೇ ಪೊಲೀಸರಲ್ಲಿ ಕೆಲವು ಭ್ರಷ್ಟರು ಲೋಕಾಯುಕ್ತದಲ್ಲಿದ್ದಾರೆ. ಇನ್ನು ಅವ್ರೇನ್ ನ್ಯಾಯ ಮಾಡ್ತಾರೇನಪ್ಪ? ಅವನೇನೋ ಶ್ರೀನಾಥ್ ಜೋಶಿ ಅನ್ನುವಂತವನು ಎಷ್ಟು ಮಾಡಬಾರದು ಅಕ್ರಮ ಮಾಡಿದ್ರೆ ಪಾಪ. ಅವರು ವಕೀಲರ ಸಂಘದ ಅಧ್ಯಕ್ಷರಾಗಿದ್ದವರು, ರಂಗನಾಥ್ ಆಗ್ಲೇ ಮಾತಾಡಿದ್ರಲ್ಲ, ವಕೀಲರ ಸಂಘದ ಅಧ್ಯಕ್ಷರಾಗಿದ್ದವರು ಇವತ್ತು ಹೈಕೋರ್ಟ್ ಅಲ್ಲಿ ಅವನಿಗೆ, ಶ್ರೀನಾಥ್ ಜೋಶಿಗೆ, ಅವ್ನು ನಿಂಗಪ್ಪ ಅನ್ನೋನಿಗೆ ಇದ್ದಕ್ಕಿದ್ದಂಗೆ ಇವ್ರ ಮೇಲೆ ನೀವು ಬಲವಂತರ ಕ್ರಮ ಜರುಗಿಸಬಾರದು ಅಂತ ಕೋರ್ಟ್ ಅಲ್ಲಿ ಆದೇಶಗಳು ಬರ್ತಾ ಇದೆ. ಈ ದೇಶದಲ್ಲಿ ಕಾನೂನು ಯಾರ ಪರ ಇದೆ? ಭ್ರಷ್ಟರ ಪರ, ಶ್ರೀಮಂತರ ಪರ, ಪ್ರಭಾವಿಗಳ ಪರ ಇದೆ. ಇದು ಮಹಾತ್ಮ ಗಾಂಧೀಜಿಗೆ ಮಾಡುವ ಅವಮಾನ, ಇದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ಗೆ ಮಾಡುವ ಅವಮಾನ, ಇದು ಭಾರತದ ಮೊಟ್ಟ ಮೊದಲ ಪ್ರಧಾನಿ ಪ್ರಜಾಪ್ರಭುತ್ವವಾದಿ ಜವಾಹರಲಾಲ್ ನೆಹರು ಅವರಿಗೆ ಮಾಡುವ ಅವಮಾನ, ಇದು ಈ ದೇಶದ ಗೃಹ ಮಂತ್ರಿಯಾಗಿದ್ದ ಸರ್ದಾರ್ ಪಟೇಲ್ರು ಸೇರ್ಕೊಂಡು, ಭಗತ್ ಸಿಂಗ್ ಸೇರಿದಂತೆ, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಬಲಿದಾನವನ್ನ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾಡುವ ಅವಮಾನ. ಈ ನ್ಯಾಯಾಂಗ ಅನ್ನುವುದು ಬಂದಿರೋದು ನಮಗೆ ಸಂವಿಧಾನ ಬಂದ ಮೇಲೆ, ಈ ಕಾರ್ಯಾಂಗ, ಶಾಸಕಾಂಗ ಅನ್ನೋದು ಬಂದಿರೋದು ನಮಗೆ ಸಂವಿಧಾನ ಬಂದ ಮೇಲೆ. ಆದ್ರೆ ಇವತ್ತಿನ ನ್ಯಾಯಾಂಗ ಶಾಸಕಾಂಗ ಮತ್ತು ಕಾರ್ಯಾಂಗದ ಅಡಿಯಾಳಾಗಿ ಯಾವನೋ ಒಬ್ಬ ಅಯೋಗ್ಯ, ಆ ಲಂಪಟ, ಲೋಫರು, ಲುಚ್ಚ, ನಾನು ಹೇಳ್ತಿನೋ ತಿನ್ಬಿಟ್ಟಿದ್ದೀನಿ, ನನ್ನ ಮೇಲೆ ತನಿಖೆ ನಡೀತಾ ಇದೆ, ನೀವು ಇವ್ರಿಗೆ ತನಿಖೆ ಮಾಡೋದಿಕ್ಕೆ ನೀವು ತಡೆ ಕೊಡಿ ಅಂದ್ರೆ ಕೋರ್ಟ್ಗಳು ಇವತ್ತು ಆದೇಶ ಕೊಡ್ತೀವಿ.